ಇದು ಮೊಟ್ಟೆಗೆ ಬುರ್ಜಿ ಮಾಡುವ ಗಂಜುಂಕೆ. ಇದಕ್ಕೆ ಎಂತೆಲ್ಲ ಬೇಕಂತ ಹೇಳಿದ್ರೆ ಇಷ್ಟು 3 ನೀರುಳ್ಳಿ ಹಾಕಿದೆ ಸಣ್ಣ ಸಣ್ಣದು. ಕಡೆಗೆ ಒಗ್ಗರಣೆಗೆ ಸ್ವಲ್ಪ ಬೆಳ್ಳುಳ್ಳಿ, ಒಗ್ಗರಣೆಗೆ ಸ್ವಲ್ಪ ಹಸಿಮೆಣಸು, ಜಪ್ಪಿ ಬೆಚ್ಕೊಳೋದು, ಟೊಮೆಟೊ 3, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಹಾಗೆ ಒಗ್ಗರಣೆಗೆ ಒಂದು ಸ್ವಲ್ಪ ಬೇವಿನೆಲೆ, ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು, ಮತ್ತು ಅರಿಶಿನ ಪುಡಿ, ಮತ್ತು ಒಗ್ಗರಣೆ ಬೇಕಾದ ತೆಂಗಿನೆಣ್ಣೆ, ಮತ್ತು ಸಾಸಿವೆ. ಈಗ ಹ್ಯಾಂಗೆ ಮಾಡೋದು ಕಾಬೋದು. ಹಾಕ್ತೆ ಬೇವಿನೆಲೆ, ಹಸಿಮೆಣಸು ಒಗ್ಗರಣೆಗೆ ಹಾಕ್ತೇವೆ. ಇದೊಂಚೂರು ಕೆಂಪಾಯಿದೆ ಸಮ, ಬೆಳ್ಳುಳ್ಳಿ ಕೆಂಪಾಯಿದೆ, ಬೆಳ್ಳುಳ್ಳಿ ಹಸಿಮೆಣಸೆಲ್ಲ. ಹಸಿಮೆಣಸು ಎಣ್ಣೆ ಹಾಕಿ ಫ್ರೈ ಮಾಡಿದ್ರೆ ಗ್ಯಾಸ್ಟಿಕ್ ಎಲ್ಲ ಹಾಕಿಲ್ಲ. ಅಕ್ಕಿ ಗ್ಯಾಸ್ಟಿಕ್ ಅಕ್ಕಿ ಸುಮಾರು ಬೆಳ್ಳುಳ್ಳಿ 1 ಗಂಟೆ ಬೆಳ್ಳುಳ್ಳಿ ಹಾಕಿದ್ದೆ. ಈಗ ಸಾಕು ಕೆಂಪಾಯ್ತು. ಈಗ ನೀರುಳ್ಳಿ ಹಾಕ್ತೆ, 3 ನೀರುಳ್ಳಿ. ನೀರುಳ್ಳಿ ಸಮಾನ ಕೆಂಪಾಯ್ತು. ಇದೀಗ ಸಾಕು ಕೆಂಪಾಯ್ತು. ಇದಕ್ಕೀಗ ಈ ಜಪ್ಪಿ ಬೆಚ್ಕೊಂಡು ಶುಂಠಿ ಹಾಕಿದೆ, ಟೊಮೆಟೊ 3 ಹಾಕ್ತೆ. ಈಗ ನೀರುಳ್ಳಿ ಮತ್ತು ಟೊಮೆಟೊ ಎಲ್ಲ ಆಯ್ತು ಬೆಂದಿತ್ತು. ಇದಕ್ಕೀಗ ಮಟ್ಟಿ ಒಡೆದಿಟ್ಕೊಂಡು ಹಾಕುವ. 6 ಮಟ್ಟಿ ಒಡೆದಿದ್ದೆ, ಈಗ ಹಾಕ್ತೆ. ಇದಕ್ಕೀಗ ಮಟ್ಟಿಗೆ ಬೇಕಪ್ಪ ಅಷ್ಟು ಅರಿಶಿನ ಪುಡಿ ಹಾಕುವ. ಸಾಕು, 1 ಚಮಚ ಸಾಕು. ತುಪ್ಪ ಹಾಕಂತೆ, ಚೂರು ಕಮ್ಮಿ ಇತ್ತು ತುಪ್ಪ. ಹಾಗೆ ಇದಕ್ಕೆ ನಮ್ಮ ಕುಂದಾಪುರ ಚಿಕನ್ ಸುಕ್ಕ ಮಸಾಲೆ ಹಾಕ್ತೆ ಸ್ವಲ್ಪ, ರುಚಿಗೆ ಮಾತ್ರ. ರುಚಿಗೆ ಫಸ್ಟ್ ಖಾರ ಹಸಿಮೆಣಸಿನಕಾಯಿ ಸಾಕು. ಸ್ವಲ್ಪ ಕಾಯಿ ತುರಿ ಹಾಕುವ. ಒಂದು ಕಡಿ ಕಾಯಿ ಹಾಕ್ತೆ. ರುಚಿ ಹತ್ತಿದ್ದು ಭಾರಿ ರುಚಿ ಹತ್ತು ಕಾಯಿ ಹಾಕ್ರೆ. ಮಟ್ಟಿ ಬುರ್ಜಿ ನಾವು ಕುಂದಾಪುರ ಭಾಷೆಗೆ ಇದಕ್ಕೆ ಮಟ್ಟಿ ಹೊಡಿ ಹಾಕೋದಂದು ಹೇಳೋದು, ಇಲ್ಲ ಮಟ್ಟಿ ಬುರ್ಜಿ ಅಂತಾರೆ. ಮಟ್ಟಿ ಹೊಡಿ ಹಾಕೊಂಡು ಉಂಬುದು. ಆಯ್ತು, ಈಗ ಮಟ್ಟಿ ಬುರ್ಜಿ ರೆಡಿ ಆಯ್ತು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕುವ. ಆಯ್ತು, ರೆಡಿ. ಮಟ್ಟಿ ಪಲ್ಯ ರೆಡಿ. ಕನಿ ಬಿಸಿ ಬಿಸಿ ಮಟ್ಟಿ ಹೊಡಿ ಹಾಕೋದು ರೆಡಿ. ಗಂಜಿ ಉಣಿ ಎಲ್ಲರೂ ಹೀಗೆ ಮಾಡ್ಕೊಂಡು